Praise the Lord. Greetings to you all in the name of our Lord and Savior Jesus Christ. Today's Bible verse, Job chapter 42 verse 10. Then, after Job had prayed for his 3 friends, the Lord made him prosperous again and gave him twice as much as he had before. ಯೋಬನ ಗ್ರಂಥ 42ನೇ ಅಧ್ಯಾಯ 10ನೇ ವಚನ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಇಲ್ಲಿ ಯೆಹೋವ ದೇವರು ಯೋಬನಿಗೆ ಆಶೀರ್ವದಿಸಿದ ಕುರಿತನ್ನು ನಾವು ನೋಡುತ್ತಾ ಇದ್ದೇವೆ. ಯಾವಾಗ ಆಶೀರ್ವದಿಸಿದರೆಂದರೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಎಂಬುದಾಗಿ. ಯೋಬನೇ ಸಂಕಷ್ಟದಲ್ಲಿದ್ದಾನೆ, ಸಮಸ್ಯೆಯಲ್ಲಿದ್ದಾನೆ, ಆದಾಗ್ಯೂ ಕೂಡ ಅವನು ತನ್ನ ಸ್ನೇಹಿತರಿಗೋಸ್ಕರ ಯೆಹೋವ ದೇವರಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾನೆ. ಪ್ರಿಯರೇ, ಹೌದು, ಇಂಥ ಒಂದು ಸಂದರ್ಭದಲ್ಲಿ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನ ಸೊತ್ತನ್ನು 2ರಷ್ಟಾಗಿ ಹೆಚ್ಚಿಸಿದನು. ಅಷ್ಟು ಮಾತ್ರವಲ್ಲದೆ ಆ ಸ್ನೇಹಿತರನ್ನೂ ಕೂಡ ದೇವರು ಆಶೀರ್ವದಿಸಿದರು. ಪ್ರಿಯರೇ, ಹೌದು, ಈ ಪ್ರಪಂಚದಲ್ಲಿ ನಾವು ನೋಡುವಾಗ ಅನೇಕ ಜನರು ನಾನಾ ವಿಧವಾದಂತಹ ಸಂಕಷ್ಟಗಳಿಗೆ ಒಳಗಾಗಿದ್ದಾರೆ. ನಾವೆಲ್ಲ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಗೆ ಒಳಗಾಗಿದ್ದೇವೆ. ಅನೇಕ ಜನರು ವ್ಯಾಧಿಗಳಿಗೆ ತುತ್ತಾಗಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದ್ದೇಳುತ್ತಾ ಇರುತ್ತವೆ. ಅನೇಕರಿಗೆ ಆರ್ಥಿಕ ಕೊರತೆಗಳುಂಟಾಗುತ್ತವೆ. ಇಂಥ ಒಂದು ಸಮಸ್ಯೆಗಳಿಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಪ್ರತ್ಯೇಕವಾಗಿ ಅವರ ಮನೆಗಳಿಗೆ ಹೋಗಿ ಅವರನ್ನು ಸಂಧಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ನೀನು ಒಂದು ಕಾರ್ಯ ನಿನ್ನ ಮನೆಯಲ್ಲಿಯೇ ಕುಳಿತು ಮಾಡಬಹುದು. ಅಂದು ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಹಾಗೆ ನೀನು ಕೂಡ ನೀನಿರುವ ಸ್ಥಳದಲ್ಲಿಯೇ ನಿನ್ನ ಮನೆಯಲ್ಲಿಯೇ ಕುಳಿತು ಕಣ್ಣೀರಿನಿಂದ ಮೊಣಕಾಲೂರಿ ತಂದೆಯಾದ ದೇವರಿಗೆ ಆ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಜನರಿಗಾಗಿ ನೀನು ಪ್ರಾರ್ಥಿಸುವಾಗ ಕರ್ತನು ಆ ಒಂದೇ ಒಂದು ನಿಮಿಷದಲ್ಲಿ ಸಾವಿರಾರು ಮಕ್ಕಳನ್ನು ಸಂಧಿಸುತ್ತಾರೆ, ಅವರ ಸಮಸ್ಯೆಗಳನ್ನು ನೀಗಿಸುತ್ತಾರೆ. ಪ್ರಿಯರೇ, ನಮ್ಮ ಯೇಸು ಕರ್ತನು ಹಗಲು ಇರುಳು ಎನ್ನದೆ ಎಲ್ಲ ಕಾಲಕ್ಕೂ ತನ್ನ ಮಕ್ಕಳಿಗೋಸ್ಕರ ಕಾಯುತ್ತಾ ಇರುತ್ತಾರೆ. ತೂಗಿಡಿಸದೆ ನಿದ್ರಿಸದೆ ಕಾಯುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ನನ್ನ ಮಕ್ಕಳು ಯಾವಾಗ ನನ್ನ ಹತ್ತಿರ ಬರುತ್ತಾರೋ, ನನ್ನ ಮಕ್ಕಳು ಯಾವಾಗ ಪ್ರಾರ್ಥಿಸ್ತಾ ಇರ್ತಾರೋ ಆತನು ಕಾಯುತ್ತಾ ಇದ್ದಾನೆ. ನೀನು ಆ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಮ್ಮ ದೇವರು ಆ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ. ಆ ಮಕ್ಕಳಿಗೆ ಸಹಾಯವನ್ನು ನೀಡುತ್ತಾನೆ. ನಿನ್ನ ಮಕ್ಕಳು ಇವತ್ತು ದೂರದಲ್ಲಿರಬಹುದು, ನಿನ್ನ ಬಂಧುಗಳು ದೂರದಲ್ಲಿರಬಹುದು. ಅವರಿಗಾಗಿ ನೀನು ಇಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವಾಗ ಕರ್ತನು ಅಲ್ಲಿ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ನಮ್ಮ ಕರ್ತನು ಸಮೀಪಕ್ಕೂ ದೂರಕ್ಕೂ ಇರುವ ದೇವರಾಗಿದ್ದಾನೆ. ಸೊದೋಮ್ ಗೊಮೋರ ಪಟ್ಟಣದ ಬಗ್ಗೆ ನಾವು ನೋಡ್ತೇವೆ. ದೇವರು ಅದನ್ನು ನಾಶ ಮಾಡಲಿಕ್ಕೆ ಆಲೋಚಿಸಿದಾಗ ಇಲ್ಲಿ ಅಬ್ರಹಾಮನು ದೇವ ಸಮ್ಮುಖದಲ್ಲಿ ಆ ಪಟ್ಟಣಕ್ಕೋಸ್ಕರ ಪ್ರಾರ್ಥಿಸಿದನು. ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದೆಂಬುದಾಗಿ ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಲೋಟನನ್ನು ಮತ್ತು ಅವನ ಹೆಂಡತಿ ಮಕ್ಕಳನ್ನು ಆ ಸೊದೋಮ್ ಗೊಮೋರ ಪಟ್ಟಣದಿಂದ ರಕ್ಷಿಸಿ ಕಾಪಾಡಿದರು. ಪ್ರಿಯರೇ, ಇಸ್ರಾಯೇಲ್ರಿಗಾಗಿ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರು ಮೋಶೆ ಪ್ರಾರ್ಥನೆಯನ್ನು ಕೂಡ ಕೇಳಿದರು. ಇದನ್ನು ನಾವು ವಿಮೋಚನೆ ಕಾಂಡ 32ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇಸ್ರಾಯೇಲ್ರು ಬಂಗಾರದ ಬಸವನ ವಿಗ್ರಹವನ್ನು ಮಾಡಿಕೊಂಡಾಗ ದೇವರ ಕೋಪ ಅವರ ಮೇಲೆ ಆವರಿಸಿರುತ್ತದೆ. ದೇವರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂದು ತೀರ್ಮಾನಿಸಿದರು. ಆದರೆ ಅಲ್ಲಿ ಮಧ್ಯವರ್ತಿ ವಹಿಸಿ ಮೋಶೆ ಅವರಿಗಾಗಿ ಪ್ರಾರ್ಥಿಸಿದನು. ದೇವರು ಇಸ್ರಾಯೇಲರನ್ನು ರಕ್ಷಿಸಿದರು. ಪ್ರಿಯರೇ, ಇದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಅನೇಕರು ನಾನಾ ವಿಧವಾದ ಸಂಕಷ್ಟಗಳಿಗೆ ಒಳಗಾಗಿರುವಾಗ ನೀವು ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಸಾವಿರಾರು ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ಹಿಂದೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಅವನನ್ನು 2ರಷ್ಟಾಗಿ ಆಶೀರ್ವದಿಸಿದಂಥದ್ದನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ.
ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಹೌದು ಸ್ವಾಮಿ, ಅನೇಕ ಜನರು ನಾನಾ ವಿಧವಾದ ಸಮಸ್ಯೆಗಳಿಗೆ ಒಳಗಾಗಿ ಬಳಲುತ್ತಾ ಇದ್ದಾರೆ ಕರ್ತನೆ. ಅವರಿಗಾಗಿ ಇಂದು ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಒಂದು ಕರುಣಾದೃಷ್ಟಿಯನ್ನು ಅವರ ಕಡೆಗೆ ಹರಿಸು, ಅವರೆಲ್ಲರನ್ನ ಆಶೀರ್ವದಿಸು, ಅವರ ಜೀವಿತದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ನೀನು ಒದಗಿಸಿಕೊಡು, ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಆರ್ಥಿಕ ಸಹಾಯವನ್ನು ಅನುಗ್ರಹಿಸು, ವ್ಯಾಧಿಯನ್ನು ನೀಗಿಸಿ ಸಂಪೂರ್ಣವಾದ ಸ್ವಾಸ್ಥ್ಯವನ್ನು ಅನುಗ್ರಹಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.